ನರಸಿಂಹಸ್ವಾಮಿ ದೇವಸ್ಥಾನ. ಇಲ್ಲಿಂದ 200 ಸ್ಟೆಪ್ಸ್ ಆದಮೇಲೆ ಪ್ರಾಪರ್ ಹೈಕಿಂಗ್ ಸ್ಟಾರ್ಟ್ ಆಗುತ್ತೆ. ಇದು ಹಿಡನ್ ಜೆಮ್ ಆಫ್ ಕರ್ನಾಟಕ ಅಂತಲೇ ಹೇಳ್ಬೋದು. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದು. ಒಂದು ಸತಿ ಮೇಲೆ ಬರ್ತಾ ಇದ್ದಂಗೆ ಹಿಂದೆಗಡೆ ಹೋಗುತ್ತೆ. ಆ 200 ಸ್ಟೆಪ್ಸ್ ಆದಮೇಲೆ ನೋಡಿ ಯಾವ ಥರ ಇದೆ ಅಂತ. ಈ ಥರ ಪಾತೆ ಇರುತ್ತೆ. ಸೊ ಟ್ರಕ್ಕಿಂಗ್ ಪಾತು 2 ಕಿಲೋಮೀಟರ್ಸ್ ಒನ್ ಸೈಡ್. ಸೊ ಟು ಆ್ಯಂಡ್ ಫ್ಲೋ ಅಂದ್ಕೊಳ್ಳಿ ಅರೌಂಡ್ 4 ಕಿಲೋಮೀಟರ್ಸ್ ಆ ಥರ. ಸಖತ್ ಪ್ಲೇಸ್ ಇದು. ಮಳೆಗಾಲದಲ್ಲಿ ಬರಬೇಕು, ಬಟ್ ಇದು ರೈಟ್ ಟೈಮ್ ಎಕ್ಸ್ಪ್ಲೋರ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಅಷ್ಟೇ. ಇದು ಬೆಂಗಳೂರಿಂದ ಸುಮಾರು ಅರೌಂಡ್ 70 to 80 ಕಿಲೋಮೀಟರ್ಸ್ ಆಗುತ್ತೆ. ಕ್ಲೀನಾಗಿದೆ ಪಾತು. ತುಂಬ ಜನ ಬಂದಿಲ್ಲಲ್ಲ, ಅದಕ್ಕೆ ಅಷ್ಟೊಂದು ಪ್ಲಾಸ್ಟಿಕ್ ಏನು ಕಾಣಿಸಲ್ಲ. ನೋಡಿ ಇಲ್ಲಿ ಬರ್ಡ್ಸು ಎಷ್ಟು ಸಖತ್ತಾಗಿದೆ. ಇದು ಬೃಂದಾವನ ದಾರಿಗೆ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥ ದಾರಿ ಇದು. ಸ್ಟ್ರೈಟ್ ಹೋಗಬೇಡಿ, ಇಲ್ಲಿಂದನೇ ಒಂದು 200 ಸ್ಟೆಪ್ಸ್ ಇರುತ್ತೆ. ಬನ್ನಿ ಸ್ಲೋ ಹೋಗೋಣ, ಆಮೇಲೆ ಟ್ರೆಕ್ಕಿಂಗ್ ಪಾತ್ ಸ್ಟಾರ್ಟ್ ಆಗುತ್ತೆ. ಯಾವುದೇ ಥರ ಪ್ಲಾಸ್ಟಿಕ್ಸು ಏನೂ ಎಸಿಬೇಡಿ. ನಾವು ಪ್ರತಿ ಸತಿ ಬಂದೋಗು ಈ ಥರ ಸ್ಮಾಲ್ ಥಿಂಗ್ಸ್ ಕಲೆಕ್ಟ್ ಮಾಡಿ ಹೋಗ್ತಾ ಇರ್ತೀವಿ. ನಂದಿ ಹಿಲ್ಸ್ ಹತ್ರ ಇದೆಲ್ಲ ದಿಬ್ಬಗಿರೀಶ್ವರ, ಅದೇ ಥರ ಇಲ್ಲೂ ಸ್ಟೆಪ್ಸ್ ಇರುತ್ತೆ ಕೆಲವರು. ಹಾಗೆ ಬರ್ತಾ ಭಯ ಆಗಬಾರ್ದು ಅಂತ ಗುರುತಿರುತ್ತೆ ನೋಡಿ. ರೂಟಿಂಗ್ ಇರುತ್ತೆ, ಭಯ ಬೀಳುವಂಥದ್ದು ಏನಿಲ್ಲ ಅವಶ್ಯಕತೆ. ಯಾರೋ 200 ಸ್ಟೆಪ್ಸ್ ಅಂದಿದ್ರು, 200 ಸ್ಟೆಪ್ಸ್ ಇಲ್ಲ, ಅದಕ್ಕಿಂತ ಜಾಸ್ತಿ ಇದೆ. ವಾವ್ ನೋಡಿ, ತುಂಬ ಟಯರ್ಡ್ ಆಯಿತು ಅಂತ ತಲೆನೋವೇನಿಲ್ಲ. ಅಲ್ಲಲ್ಲಿ ಕೂತ್ಕೊಳಕ್ಕೆ ಈ ಥರ ರೆಸ್ಟಿಂಗ್ ಪ್ಲೇಸ್ನ ಅರೇಂಜ್ ಮಾಡಿದ್ದಾರೆ. ಕೂತ್ಕೊಂಡು ಸ್ವಲ್ಪ ಸುಧಾರಿಸ್ಕೊಂಡು ಆರಾಮಾಗಿ ಹೋಗ್ಬೋದು. ಮೇಲೆ ಹೊಡೋಣ, ಬನ್ನಿ ಹೋಗೋಣ ಇನ್ನೊಂದು ಸ್ವಲ್ಪ ದೂರ. ಇಲ್ಲಿ ನೀರು ಸಿಗಲ್ಲ, ನಿಮಗೆ ಎಷ್ಟು ಬೇಕಷ್ಟು ನೀರು ತಗೊಬನ್ನಿ ಕುಡಿಯೋಕ್ಕೆ. ಸೊ ಇವಾಗ ಬೆಟ್ಟದ ಹಿಂಭಾಗ ಇದ್ದೀರಿ. ಇಲ್ಲಿಂದ ಫೇಮಸ್ ಪ್ಲೇಸ್ ಒಂದು ಕಾಣಿಸುತ್ತೆ ನಿಮಗೆ, ನಾನು ನೋಡ್ತೀನಿ ಬನ್ನಿ ಯಾವುದು ಅಂತ. ಇಲ್ಲಿವರೆಗೂ ಸ್ಟೆಪ್ಸ್ ಆಯಿತು. 200 ಅಂದರು ಚಾನ್ಸೇ ಇಲ್ಲ. ಮೋರ್ ದೆನ್ 400 to 500 ಸ್ಟೆಪ್ಸ್ ಇದೆ. ಇಲ್ಲಿಂದ ನಿಮಗೆ ಫ್ಲ್ಯಾಟ್ ಸರ್ಫೇಸ್ ಕಾಣಿಸುತ್ತೆ. ಪಾತು ಕ್ಲಿಯರ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಇದು ಬೆಟ್ಟ ನಿಂಗೆ ಸುತ್ತಾಕೊಂಡು ಬರೋದು. ಇದು ನೋಡಿ, ನಮ್ಮ ಕನ್ನಡದಲ್ಲಿ ಮಜ್ಜಿಗೆಕಾಯಿ ಅಂತಾರೆ. ಚಿಕ್ಕಬಳ್ಳಾಪುರ, ನಂದಿ ಹಿಲ್ಸು ಮತ್ತು ಈ ಸರೌಂಡಿಂಗ್ ಟೆರೇನಲ್ಲಿ ಈ ಥರ ಇದು ನೋಡ್ಬೋದು. ಇದನ್ನು ಸಾಂಬಾರಿಗೆ ಅಂತ ಯೂಸ್ ಮಾಡ್ತಾರೆ, ಬಟ್ ಕಾಯಿ ಇಲ್ಲ ಇಲ್ಲಿ. ಬಟ್ ನೋಡಿ, ಹಿಂಗೆ ಇದನ್ನ ಸ್ಮ್ಯಾಶ್ ಮಾಡಿ, ಹಿಂಗೆ ಸ್ಮ್ಯಾಶ್ ಮಾಡಿ ವಾಸನೆ ನೋಡಿ, ಒಂಥರ ರಿಲೀಫ್ ಆಗುತ್ತೆ. ಒಂಥರ ಆಕ್ಸಿಜನ್ ಇದ್ದಂಗೆ, ನ್ಯಾಚುರಲ್ ಆಕ್ಸಿಜನ್. ಒಳ್ಳೆ ಟ್ರಯಲ್ ಫ್ರೆಂಡ್ಸ್, ಸಕ್ಕತ್ತಾಗಿದೆ ಟ್ರಯಲ್. ಒಂಥರ ಎಲಿವೇಶನು ಏನಾಗಲ್ಲ ನಿಮಗೆ. ಡೈರೆಕ್ಟಾಗಿ ನೋಡಿ ಹಿಂಗೆ ಬೆಟ್ಟನ ರೌಂಡ್ ಹೊಡ್ಕೊಂಡು ಫಾರೆಸ್ಟ್ ಒಳಗಡೆ ಹೋಗ್ತಾ ಇರೋದು. ಇವಾಗ ಇಲ್ಲಿ ಇತಿಹಾಸನೇ ಇದೆ. ಒಂದು ಸಲ ಮೇಲೆ ಹೋದ್ಮೇಲೆ ನಿಮಗೆ ಸ್ಮಾಲ್ ಸ್ಟೋರಿ ಹೇಳ್ತೀನಿ.
ಇದು ಹಳೆ ಟೆಕ್ನಿಕ್ ನೋಡಿ. ಹೋಗ್ಬೇಕಾದ್ರೆ ನಾವೇನು ಮಾಡ್ತೀರಿ ಅಂದರೆ ಮಾರ್ಕಿಂಗ್ ಮಾಡಿರ್ತೀರಿ. ಇದು ಒಂದು ಆ್ಯಕ್ಚುಲಿ ಹಳೆ ಕಾಲದ್ದು ಟೆಕ್ನಿಕ್ಸ್ ಇದಲ್ಲ. ಹಿಂಗೆ ಮಾರ್ಕಿಂಗ್ ಮಾಡಿರ್ತೀರಿ, ಏನೋ ಮಿಸ್ ಆದರೆ ಈ ಥರ ಮರ ಮೇಲೆ ನೋಡಿದ್ರೆ ನೀವು ಈ ಥರ ನೋಡ್ಬೋದು. ಸೊ ನಿಮಗೆ ಡೌಟ್ ಆಯಿತು, ಇವಾಗ ಓಕೆ ಇವಾಗ ಪಾತಿದೆ, ಬಟ್ ಮೊದಲೆಲ್ಲ ಪಾತಿ ಇರ್ತಾ ಇರಲಿಲ್ಲ, ಕ್ರಿಯೇಟ್ ಮಾಡಬೇಕಾಯ್ತು. ಸೊ ಅವಾಗ ನೋಡ್ಬಿಟ್ಟು ಹೋಗಿರ್ತೀನಿ, ಮಿಸ್ ಆಯಿತು ಅಂದರೆ ಈ ಥರ ಮರ ನೋಡಿದಾಗ ಓಕೆ ಹಿಂಗೆ ಕೆಳಗಡೆ ಹೋಗ್ಬೇಕಾಗ. ಇದು ರೂಟ್ ಮ್ಯಾಪ್ ಬೇಸಿಕ್ಲಿ, ನೀವು ಕೆಳಗಡೆ ಹೋಗ್ಬೇಕಾದ್ರೆ. ಸೊ ಹಂಗೆ ಹೋಗ್ಬೇಕಾದ್ರೆ ನೀವು ಹೊಡ್ಕೊಂಡು ಹೋಗಿರ್ತೀರ ಇದನ್ನ. ನೀವು ಹೋಗೋ ದಾರಿಯಲ್ಲಿ ಸ್ಮಾಲ್ ಐಡೆಂಟಿಟಿ ಇದು. ಯಾಕಂದರೆ ಮರ ಅಂದರೆ ತುಂಬ ಇದ್ರೊಳಗಡೆ ಇದ್ದೀರಲ್ಲ, ಥ್ರಾನ್ಸ್ ಒಳಗಡೆ ಇರ್ತೀರಿ ಒಂಥರ, ಅದಕ್ಕೆ. ಯಾಕಂದರೆ ಇವಾಗೇನೋ ಒಂದು ಸ್ವಲ್ಪ ಓಪನ್ ಇದೆ ಬಿಕಾಸ್ ಬಿಸಿಲುಗಾಲ. ಮಳೆಗಾಲದಲ್ಲಿ ಎಲ್ಲ ಮುಚ್ಕೊಂಬಿಟ್ಟಿರುತ್ತೆ. ಯಾರೋ ಮಾಡಿರ್ತಾರೆ, ಆ ಪಾತನ್ನು ಐಡೆಂಟಿಟಿ ಮಾಡ್ಕೊಂಡು ಬನ್ನಿ. ಓಕೆ, ಹಂಗನ್ಬಿಟ್ಟು ನೀವೆಲ್ಲ ಮರಕ್ಕೂ ಮಾಡ್ಕೊಂಬರ್ಬೇಡಿ, ಹಂಗಲ್ಲ. ಓಕೆ, ಬನ್ನಿ ಹಿಂಗೆ ಮುಂದೆ ಹೋಗೋಣ. ಟೆರೇನ್ ನೋಡಿ ಸಖತ್ತಾಗಿದೆ. ಅದು ಮೇಲೆ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಹಿರಣ್ಯಕಶಿಪು ಸಂಹಾರ ಆದಮೇಲೆ ಇಲ್ಲಿ ಬಂದು ನೆಲೆಸಿದಂತೆ ಅವರು ಸ್ವಾಮಿಗಳು ಅಂತ ಇಲ್ಲಿ ಕತೆ ಪುರಾಣಗಳು ಹೇಳ್ತವೆ. ಬರ್ತಾ ಒಂದು ಸ್ಮಾಲ್ ಬಾವಿ ಇದೆ ಇಲ್ಲಿ. ಇದನ್ನು ಹಳೆ ಗುಡಿ ಬಾವಿ ಅಂತ ಕರೀತಾರೆ. ಸ್ಮಾಲ್ ವ್ಯೂ ಪಾಯಿಂಟ್ ಕಾಣಿಸುತ್ತೆ, 360 ಡಿಗ್ರಿ ನೋಡಿ ಹೇಗಿದೆ ಅಂತ. ಸಖತ್ತಾಗಿದೆ ಬೆಟ್ಟಗಳು, ಯಪ್ಪ. ಹಾಂ, ಒಂಥರ ಸೂಪರ್. ವಾವ್. ನಿಜವಾಗ್ಲೂ ಸೂಪರ್ ಪ್ಲೇಸ್ ಇದು. ಐ ರಿಯಲಿ ಎಂಜಾಯ್. ಟ್ರಯಲ್ ಇಲ್ಲವೇ ಇಲ್ಲ, ಚಾನ್ಸೇ ಇಲ್ಲ. ವಾವ್, ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ. ಇಲ್ಲಿ ಸಕ್ಕತ್ತಾಗಿತ್ತು. ಬಟರ್ಫ್ಲೈಸು ಮತ್ತು ಪಕ್ಷಿಗಳು, ಒಂದು 3-4 ಥರ ಡಿಫ್ರೆಂಟ್ ಪಕ್ಷಿಗಳು ನೋಡ್ತಾ ಇದ್ದೆ. ಆ್ಯಂಡ್ ಸ್ವಲ್ಪ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ, ಅದು ನಿಮ್ಗೆ ಕಾಣಿಸುತ್ತೆಲ್ಲ ಗೊತ್ತಿಲ್ಲ. ಆ್ಯಂಡ್ ಹಾಗೆ ಲೋಕಲೈಟ್ಸ್ ಅವರು ಇನ್ಫಾರ್ಮೇಷನ್ ತುಂಬ ಇಂಪಾರ್ಟೆಂಟ್ ಇಲ್ಲಿ. ಅವ್ರು ಅಂದರು ಇಲ್ಲಿ ಬಂದು ಚಿರತೆ ಮತ್ತು ಕರಡಿ, ಬೇಸಿಕ್ಲಿ ಲೆಪರ್ಡು, ಬ್ಯಾರ್ ಆ್ಯಂಡ್ ಸ್ನೇಕ್ಸ್, ಕೋಬ್ರಾ ಮತ್ತು ರಜಲ್ ವೈಪರ್ಸ್ ಇದು ಜಾಸ್ತಿ ಇದೆ ಅಂತ ಇಲ್ಲಿ. ಬಟ್ ನಮ್ಗೆ ಯಾವುದೂ ಸದ್ಯಕ್ಕೆ ಕಾಣಿಸಿಲ್ಲ. ಸದ್ಯ ವಿ ಆರ್ ಲಕ್ಕಿ. ಟ್ರಯಲ್ ಮಾತ್ರ ಎಕ್ಸಲೆಂಟಾಗಿದೆ. ನಾನು ಬೆಂಗಳೂರಲ್ಲಿ ಎಷ್ಟೊಂದು ಎಕ್ಸ್ಪ್ಲೋರ್ ಮಾಡಿದ್ದೀನಿ, ಬೆಂಗಳೂರು ಸರೌಂಡಿಂಗಲ್ಲಿ, ಮತ್ತು ಬೇರೆ ಬೇರೆ ಟ್ರಕ್ಕು ಮಾಡಿದ್ದೀನಿ. ಬಟ್ ಇದೊಂಥರ ಸಖತ್ತಾಗಿದೆ ಟ್ರಯಲ್. ಬನ್ನಿ ಹೋಗೋಣ. ಫೈನಲಿ ಒಂದು ಡೆಸ್ಟಿನೇಷನ್ ಬಂದ್ರಿ. ಇದೇ ಹಳೆಯ ಗುಡಿ ಬಾವಿ ಅಂತ. ನೀರಲ್ಲಿ ಇಳಿಯೋದು, ಆಟ ಆಡೋದೆಲ್ಲ ಹೋಗ್ಬೇಡಿ, ತುಂಬ ಪಾಯ್ಸನಸ್ ಏನಾರ ಇದ್ರೂ ಇರುತ್ತೆ. ಸೊ ಗೊತ್ತಿಲ್ದಿರೋ ಕಡೆ ಎಲ್ಲ ದಯವಿಟ್ಟು ಹೋಗಬೇಡಿ. ನೋಡಿ, ಇದೇ ಹಳೆ ಗುಡಿಯ ಬಾವಿ. ಸೊ ದೇವಸ್ಥಾನಕ್ಕೆ ಇನ್ನೊಂದು ಸ್ವಲ್ಪ ದೂರ ಹೋಗ್ತೀರಾ ಅನ್ನೋಷ್ಟೊತ್ತಿಗೆ ಡೆಸ್ಟಿನೇಷನ್, ಫೈನಲ್ ಡೆಸ್ಟಿನೇಷನ್ನು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಹತ್ರ ಹೋಗ್ತೀರಾ ಅನ್ನೋಕ್ಕೆ ಮುಂಚೆ ಇಲ್ಲಿ ಬಂದು ಅವರು ಸ್ನಾನ ಮಾಡಿ. ಇವಾಗ ತುಂಬ ಗಲೀಜಾಗಿದೆ, ದಯವಿಟ್ಟು ಇಳಿದು ಅದು ಇದೆಲ್ಲ ಏನು ನೋಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ಸೊ ನೇಚರಲ್ಲಿ ಆಟ ಆಡೋಕ್ಕೆ ಹೋಗ್ಬೇಡಿ. ದೇವಸ್ಥಾನ ಮೇಲೆ ಇದೆ. ಇಲ್ಲಿ ನೀವೇನಾರು ರೆಸ್ಟ್ ಮಾಡೋಂಗಿದ್ರೆ ಇಲ್ಲಿ ಮಾಡ್ಬೋದು ರೆಸ್ಟ್. ನೀವು ದೇವಸ್ಥಾನ ಮೇಲೆ ಇದೆ ಇದೆಲ್ಲ. ಸುಮ್ಮನೆ ರೆಸ್ಟ್ ಮಾಡೋಂಗಿದೆ ಮಾತ್ರ ಇಲ್ಲಿ ರೆಸ್ಟ್ ಮಾಡ್ಬೋದು ನೀವು ಅಷ್ಟೇ. ಸೊ ಹುಷಾರು. ಸೊ ಹಳೆ ಗುಡಿ ಬಾವಿ ಆದಮೇಲೆ ನಿಮಗೆ ಈ ಥರ ಫ್ಲ್ಯಾಟು ಇದು ಸಿಗುತ್ತೆ. ಸೊ ನೀವು ದೇವಸ್ಥಾನಕ್ಕೆ ರೀಚ್ ಆಗ್ಬೋದು. ಅವಾಗ ನೋಡಿ ಈ ಥರ ಗಡ್ಗಂಬ ಅದೇ ನೋಡಿ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್. ಹಿರಣ್ಯಕಶಿಪುನ ಸಂಹಾರ ಮಾಡಾದಮೇಲೆ ಇಲ್ಲಿ ಬಂದು ನೆಲೆಸಿದಂತೆ ಸ್ವಾಮಿಗಳು. ಚೆನ್ನಾಗಿದೆ ಟೆರೇನ್.
ಫುಲ್ಲು ಟಯರ್ಡ್ ಆಗ್ಬಿಟ್ಟಿದ್ದೀನಿ ನೋಡಿ ಹೇಗಿದ್ದೀನಿ ಅಂತ. ಎಷ್ಟು ಚೆನ್ನಾಗಿದೆ ಟ್ರಯಲಿದು ನೋಡಿ. ವಾ, ಇಲ್ಲಿ ಮೇಲೆ ಬಂದಮೇಲೆ ನಿಮ್ಗೆ ಏನನ್ನ ಬಿಸ್ಲರಿ ವಾಟ್ರ್ ಅಂತೂ ಸಿಗೋಲ್ಲ, ಬಟ್ ಲೋಕಲ್ ನೀರು ನೀವು ಕುಡಿಬೋದು. ಇದು ನೀವು ಕುಡಿಬೋದು ಲೋಕಲ್ ನೀರು. ವಾ, ಅಷ್ಟೇ ಲೋಕಲ್ ನೀರು ಕುಡಿಬೋದು ನಿಮ್ಗೆ ಓಕೆ ಆದರೆ. ಇದು ನರಸಿಂಹಸ್ವಾಮಿ ದೇವಸ್ಥಾನ. ವಾವ್, ಅವ್ರ ಪಾದ ದೇವ್ರದ್ದು. ಆ್ಯಂಡ್ ಇದು ಸ್ತಂಭ. This is a temple and it's closed right now. ಫೈನಲಿಗೆ ಯೋಗ ನರಸಿಂಹಸ್ವಾಮಿಗೆ ಬಂದ್ರಿ. ಇದು ಲೊಕೇಟ್ ಆಗಿರೋವಂಥದ್ದು ಬಂದ್ಬಿಟ್ಟು ಈಶಾ ಫೌಂಡೇಶನ್ ಕ್ಲೋಸ್ ಆಗಿ. ಹಾಗೆ ದಯವಿಟ್ಟು ನೀವೇನಾರ ಬಂದು ವಿಸಿಟ್ ಮಾಡ್ತೀರಂತೂ ಮಾಡಿ, ಒಳ್ಳೆ ಪ್ಲೇಸು ಸಖತ್ತಾಗಿ. ಯಾಕಂದರೆ ಈ ಥರ ನಾನು ಯಾವತ್ತೂ ಟ್ರಯಲ್ ನೋಡೇ ಇಲ್ಲ. ಬರ್ಬೇಕಾದ್ರೆ ಅಷ್ಟೇ ಕ್ಲೀನಾಗಿದೆ. ಬರೀ ದೇವಸ್ಥಾನದ ಹತ್ರ ಮಾತ್ರ ಸ್ವಲ್ಪ ಅದು ಇದು ಪ್ಲಾಸ್ಟಿಕ್ ಅಂತ ಇದೆ. ನಾವು ಹೋಗ್ತಾ 1-2 ಬ್ಯಾಗ್ ಕ್ಯಾರಿ ಮಾಡ್ತಾಯಿದ್ದೀರಿ. ಹಾಗೆ ನೀವು ಬಂದು ಹೋಗೋಷ್ಟೇ ಇದನ್ನ ಹಿಂಗೆ ಕ್ಯಾರಿ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ದಯವಿಟ್ಟು, ಯಾಕಂದರೆ ಸಮ್ಮರ್ ಸ್ಟಾರ್ಟ್ ಆಗ್ತಾಯಿದೆ, ಮ್ಯಾಚ್ ಬಾಕ್ಸು ಮತ್ತು ಅದು ಇದು ಏನನ್ನ ಈ ಬೆಂಕಿ ಇದೆ ಅಂತ ಇದನ್ನೆಲ್ಲ ಬಂದು ಇದು ಮಾಡ್ಕೋಬೇಡಿ. ಒಂದು ಸತಿ ಕಾಡ್ಗಿಚ್ಚ ಆಯಿತು ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಇದು ಫುಲ್ಲು ಡೆನ್ಸ್ ಫಾರೆಸ್ಟ್ ಇದು, ಅದಕ್ಕೋಸ್ಕರ ಅಷ್ಟೇ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹೇಗಿತ್ತು ಟ್ರಯಲು, ಹೇಗಿತ್ತು ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ. ಓಕೆ, ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಓಕೆ, ನೋಡೋದಲ್ಲ ಟ್ರೆಕ್ಕಿಂಗ್ ಹೇಗಿತ್ತು ಅಂತ. ಸೊ ಡಿಫಿಕಲ್ಟಿ ಲೆವೆಲ್ ಕೇಳಿದ್ರೆ ಈಸಿಗಿಂತ ಸ್ವಲ್ಪ ಮಾಡ್ರೇಟ್ ಅಷ್ಟೇ. ಆ್ಯಂಡ್ ಮೇಲೆ ಯಾವುದೇ ಥರ ನಿಮ್ಗೆ ನೀರು ಸಿಗೋಲ್ಲ, ಬಟ್ ಅಲ್ಲಲ್ಲಿ ಅಂತ ಪೈಪ್ ಫೆಸಿಲಿಟೀಸ್ ಇದೆ. ನಿಮಗೆ ಕುಡಿಯೋಕ್ಕೆ ಅಭ್ಯಾಸ ಇದ್ದರೆ ಮಾತ್ರ ಕುಡೀರಿ. ಅಂದರೆ ಟ್ರಯಲ್ ಒಬ್ಬರೇ ಬರೋಕ್ಕೆ ಹೋಗಬೇಡಿ. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ರೆಕಮೆಂಡ್ ಎನಿವನ್. ಯಾಕಂದರೆ ಇಲ್ಲಿ ಬಂದುಬಿಟ್ಟು ಕರಡಿ ಚಿರತೆಗಳು ತುಂಬ ಓಡಾಡ್ತಾ ಇರ್ತವೆ. ಒಬ್ಬರೇ ಬರೋದ್ರಿಂದ ಪ್ರಾಬ್ಲಮ್ ಆಗ್ಬೋದು. ಬಟ್ ತುಂಬ ಸುಂದರವಾಗಿದೆ ಟ್ರೆಕ್ಕಿಂಗ್ ಪಾತು. ಮತ್ತು ನಿಮ್ಗೆ ಏನೇನು ಬೇಕೋ ಅದು ಮಾತ್ರ ಕ್ಯಾರಿ ಮಾಡಿ. ಲೈಕ್ ಫ್ರೂಟ್ಸು ಮತ್ತು ಈ ಥರ ಮಾತ್ರ ಕ್ಯಾರಿ ಮಾಡಿ. ಮತ್ತು ಐ ರೆಕಮೆಂಡ್ ಯು ಇನ್ ದಿಸ್ ಸಮ್ಮರಲ್ಲಿ 2-3 ಲೀಟರ್ಸ್ ವಾಟರ್ ಕ್ಯಾರಿ ಮಾಡಿ ನಿಮ್ಮ ಹತ್ರ. ಇಲ್ಲಾಂದರೆ ಮೇಲೆ ನಿಮಗೆ ಅಲ್ಲಲ್ಲಿ ಪೈಪಲ್ಲಿ ಸಿಗುತ್ತೆ, ನೀವು ಕುಡ್ಕೊಬೋದು ಅಷ್ಟೇ. ಬಟ್ ಭಯ ಬೀಳುವಂಥದ್ದೆಲ್ಲ ಏನಿಲ್ಲ, ಬಟ್ ಬಿ ಕೇರ್ಫುಲ್. ಕೋತಿಗಳ ಕಾಟ ತುಂಬಾವೆ, ಹುಷಾರು. ನಿಮ್ಮ ಕಾರುಗಳೆಲ್ಲ ಬಲ್ಲೆ ಆಟ ಆಡಿಸ್ತಾಯಿದ್ವು. ಮತ್ತು ಟೋಟಲ್ ಈ ಟ್ರಕ್ ಬಂದುಬಿಟ್ಟು 4.8 ಕಿಲೋಮೀಟರ್ಸ್ ಆಗುತ್ತೆ 2-ವೇ ಫ್ಲೋ. ಹಾರ್ಡ್ಲಿ ನಿಮಗೆ 1 ಅವರಿಂದ 1.5 ಅವರ್ ಹತ್ತಕ್ಕಾಗ್ಬೋದು, ಒಂದು 1/2 ಅವರ್ ಇಳಿಯೋಕ್ಕಾಗ್ಬೋದು. ಓಕೆ, ಚಲೋ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಬಾಯ್.